ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ವೈದ್ಯರು ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ, ಕಾಳಜಿ ಮತ್ತು ಎಚ್ಚರಿಕೆ ಇರಬೇಕು ಅಂತ ಹೇಳಿ. ಹಾಗಾಗಿ ಆಸ್ಪತ್ರೆಗಳ ಮುಂದೆ ಜನ ಕ್ಯೂ ನಿಲ್ತಾ ಇದ್ದಾರಂತೆ. ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಜನಸಾಗರವೇ ಸೇರಿದೆ. ಹೃದಯದ ತಪಾಸಣೆಗೆ ಅನ್ನೋದು ಗೊತ್ತಾಗ್ತಾ ಇದೆ. ಆರೋಗ್ಯ ತಪಾಸಣೆಗೆ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರದಿಂದ ಜನ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಾರೆ ಅಪಾರ ಪ್ರಮಾಣದಲ್ಲಿ. ಮುಂಜಾನೆಯಿಂದಲೇ OPDಯಲ್ಲಿ ಜನಸಾಗರವೇ ಸೃಷ್ಟಿಯಾಗಿಬಿಟ್ಟಿದೆ. ನಿತ್ಯ 150ರಿಂದ 200 ಜನ ಬರ್ತಾ ಇದ್ದಾರಂತೆ ಹಾರ್ಟ್ ಅನ್ನು ಚೆಕ್ ಮಾಡಿ ಅಂತೇಳಿ. ಇವತ್ತು ಏಕಾಏಕಿಯಾಗಿ ಇದು 1000ಕ್ಕೆ ಏರಿಕೆಯಾಗಿದೆ. ಮೈಸೂರು ಜಯದೇವ ಆಸ್ಪತ್ರೆಯಿಂದ ನಿಮ್ಮ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಹೇಗಿದೆ ಅಲ್ಲಿ ರೋಗಿಗಳ ಸಂಖ್ಯೆ, ಯಾವ ಪ್ರಮಾಣದಲ್ಲಿ ತಪಾಸಣೆಗೆ ಬಂದಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಒಂದು ರೀತಿಯಾಗಿ ಜನರು ಸಮೂಹ ಸನ್ನಿಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿಯೇ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಜನ ಲಗ್ಗೆ ಇಟ್ಟಿದ್ದಾರೆ. ತಾವೀಗ ಗಮನಿಸ್ತಾ ಇರುವಂಥ ದೃಶ್ಯಾವಳಿಗಳು ಇದು ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ OPDಯ ದೃಶ್ಯಾವಳಿಗಳು. ಇವತ್ತು ಬೆಳಿಗ್ಗೆಯಿಂದಲೇ ಅಧಿಕ ಸಂಖ್ಯೆಯ ಜನರು ಬಂದು ತಪಾಸಣೆಗೋಸ್ಕರವಾಗಿ ಬಂದಿರುವಂಥದ್ದು. ಮೈಸೂರು, ಚಾಮರಾಜನಗರ, ಮಂಡ್ಯ ಭಾಗಗಳಿಂದ ಅತಿ ಹೆಚ್ಚಿನ ಜನ ಬಂದಿದ್ದಾರೆ. ಯಾಕಂದರೆ ಹಾಸನದಲ್ಲಿ 40 ದಿನದಲ್ಲಿ ಒಟ್ಟು 20 ಜನರು ಹೃದಯಾಘಾತಕ್ಕೆ ಬಲಿಯಾದಂತಹ ಕಾರಣಕ್ಕೋಸ್ಕರವಾಗಿಯೇ ಒಂದು ರೀತಿಯಾಗಿ ಜನರಿಗೆ ಸಮೂಹ ಸನ್ನಿಯ ರೀತಿಯಾಗಿ ಏರ್ಪಟ್ಟಿರುವಂಥ ರೀತಿಯಲ್ಲೇ ಕಾಣ್ತಾ ಇದೆ. ಹೀಗಾಗಿಯೇ ಅಧಿಕ ಸಂಖ್ಯೆಯ ಜನರು ಹೃದಯ ತಪಾಸಣೆಗೋಸ್ಕರವಾಗಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬಂದಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾ ಇರುವಂಥದ್ದು. ಸಾಮಾನ್ಯವಾದಂಥ ದಿನಗಳಲ್ಲಿ ದಿನಕ್ಕೆ 100-150 ಜನ ರೋಗಿಗಳು ಬರ್ತಾ ಇದ್ದಂತಹ ಆಸ್ಪತ್ರೆ ಇದು. ಆದರೆ ಈಗ ದಿನಕ್ಕೆ 400ಕ್ಕೂ ಅಧಿಕ ಜನರು ಆಗಮಿಸಿ ಹೃದಯದ ತಪಾಸಣೆಯಲ್ಲಿ ತೊಡಗ್ತಾ ಇದ್ದಾರೆ. ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆ ಬಗ್ಗೆ ಭಾಳ ದೊಡ್ಡ ಮಟ್ಟದ ನಂಬಿಕೆ ಜನರಿಗೆ. ಹೀಗಾಗಿ ಮತ್ತು ಅತ್ಯಂತ ಕಡಿಮೆ ದರದಲ್ಲೂ ಕೂಡ ಇಲ್ಲಿ ಚಿಕಿತ್ಸೆ ಸಿಗುವಂತಹ ಕಾರಣಕ್ಕೋಸ್ಕರವಾಗಿಯೇ ಮೈಸೂರು, ಚಾಮರಾಜನಗರ ಮತ್ತು ಮಡಿಕೇರಿ, ಮಂಡ್ಯದ ಭಾಗದ ಅತಿ ಹೆಚ್ಚಿನ ಜನರು ಬಂದು ಇಲ್ಲಿ ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಯಾವಾಗ ಹಾಸನದಲ್ಲಿ ಪ್ರಕರಣಗಳು ಹೆಚ್ಚಾಗ್ತಾ ತೊಡಗೋದು, ಜನಕ್ಕೆ ಒಂದು ರೀತಿಯಾಗಿ ಸಮೂಹ ಸನ್ನಿ, ಮತ್ತೊಂದು ಕಡೆಯಲ್ಲಿ ಜನಕ್ಕೆ ಒಂದು ರೀತಿಯಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಆತಂಕವೂ ಕೂಡ ಮೂಡೋಕ್ಕೆ ಶುರುವಾಗಿದೆ. ಹೀಗಾಗಿಯೇ ಒಂದು ರೀತಿಯಾಗಿ ಜಯದೇವ ಆಸ್ಪತ್ರೆಯ ಮೇಲೆ ಒಂದು ರೀತಿಯಾದ ದೊಡ್ಡ ಪ್ರೆಜರ್. ಯಾಕಂದರೆ ಸಾಮಾನ್ಯ ದಿನಗಳಲ್ಲಿ ಇದೇ OPDಗಳಲ್ಲಿ ತಾವೀಗ ಈ ಕಡೆ ಭಾಗದಲ್ಲೂ ಕೂಡ ಕಾಣ್ತಾ ಇದ್ದೀರಿ. ಒಂದು ರೀತಿಯಾಗಿ ಜನ ಈ ಕಡೆ ಕ್ಯೂ ನಿಲ್ಲಕ್ಕೆ ಆಗದಲ್ಲೇ ಭಾಳಷ್ಟು ಜನ ಇಲ್ಲಿ ಕೂತಿರುವಂಥದ್ದು. ದೇವಸ್ಥಾನಗಳಲ್ಲಿ ಕ್ಯೂ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾದಂತಹ ಕ್ಯೂ ಅನ್ನು ನಾವು ಮೈಸೂರಿನ ಜಯದೇವದ OPDಯಲ್ಲೂ ಕೂಡ ಕಾಣ್ಬೋದಾಗ್ತಾ ಇದೆ. ಇದು ಕೇವಲ ಮೈಸೂರಿನ ಜನ ಮಾತ್ರ ಅಲ್ಲ, ಮೈಸೂರು, ಮಡಿಕೇರಿ, ಮಂಡ್ಯ ಈ ಕಡೆ ಭಾಗದ ಜನರು, ಅಂದರೆ ಸುತ್ತಮುತ್ತಲ 3-4 ಭಾಗದ ಜನರಿಗೆ ಮೈಸೂರಿನ ಜಯದೇವ ಆಸ್ಪತ್ರೆ ಎನ್ನುವಂಥದ್ದು ಒಂದು ರೀತಿಯಾದಂತಹ ಆಶಾಕಿರಣ. ಹೀಗಾಗಿಯೇ ಈ ಒಂದು ಆಸ್ಪತ್ರೆಗೆ ಹೃದಯದ ತಪಾಸಣೆಯ ದೃಷ್ಟಿಯಿಂದ ಈ ಮಟ್ಟದ ಸಂಖ್ಯೆಯ ಜನರು ಬರ್ತಾ ಇರುವಂಥದ್ದು. ಸಾಮಾನ್ಯ ದಿನದಲ್ಲೂ ಕೂಡ 100-150 ಜನ ಒಂದು ಇಡೀ ದಿನಕ್ಕೆ ತಪಾಸಣೆಗೆ ಒಳಗಾಗ್ತಾರೆ. ಆದರೆ ಈಗ ಮಾತ್ರ ಕಳೆದ 3-4 ದಿನಗಳಿಂದಲೂ ಮಾತ್ರ ಈ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ದುಪ್ಪಟ್ಟಾಗಿದೆ. ಒಂದು ರೀತಿಯಾಗಿ ಒಂದು ಕಡೆಯಲ್ಲಿ ವೈದ್ಯರುಗಳಿಗೂ ಕೂಡ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ದಿನಕ್ಕೆ 100-150 ಜನಕ್ಕೆ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಂಥವ್ರು, ತಪಾಸಣೆಯನ್ನು ಮಾಡ್ತಾ ಇದ್ದಂಥವ್ರು ಈಗ ದಿಢೀರಿನ ದಿನಕ್ಕೆ 500 ಜನಕ್ಕೆ ತಪಾಸಣೆಯನ್ನು ಮಾಡಬೇಕಾಗಿದೆ, ಚಿಕಿತ್ಸೆಯನ್ನು ಕೊಡಬೇಕಾದಂತಹ ಸ್ಥಿತಿ. ಮತ್ತು ಎಲ್ಲರಿಗೂ ಕೂಡ ಹೃದಯದ ಪ್ರಾಬ್ಲಮ್ ಇದೆ ಅಂತನಲ್ಲ, ಭಾಳಷ್ಟು ಜನ ಒಂದು ರೀತಿಯಾಗಿ ಸಮೂಹ ಸನ್ನಿಗೆ ಒಳಪಟ್ಟಿರುವಂತಹ ಲಕ್ಷಣಗಳೇ ಕಾಣ್ತಾ ಇದ್ದಾವೆ. ಎಸ್ಪೆಷಲಿ ಹಳ್ಳಿಯ ಭಾಗದ ಜನರಲ್ಲಿ ಈ ಒಂದು ಆತಂಕ ಬಹಳ ಜೋರಾಗಿದೆ. ಹಾಗಾಗಿ ಗ್ರಾಮಾಂತರ ಭಾಗದ ಜನರು, ಅತಿ ಹೆಚ್ಚಿನ ಜನರು ಬಂದು ಇಲ್ಲಿ ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಸಹಜ, ಜನರಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಪ್ಯಾನಿಕ್ ಆಗ್ತಾ ಇದ್ದಾರೆ. ಈಗ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ. ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಧೀಕ್ಷಕರಾದಂತಹ ಡಾಕ್ಟರ್ ಸದಾನಂದ್ ಅವರು ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ದಾರೆ. ಹೆಚ್ಚಾಗ್ತಾ ಇರುವಂತಹ ಈ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾದಂತಹ ಕಾರಣಕ್ಕೋಸ್ಕರವಾಗಿ ಜನ ಒಂದು ರೀತಿಯಾಗಿ ಸಮೂಹ ಸನ್ನಿಗೆ ಒಳಗಾಗಿ ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸದಾನಂದ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಡಾಕ್ಟರ್, ಒಟ್ಟು ಎಷ್ಟು % ಜಾಸ್ತಿ ಆಗಿಬಿಟ್ಟಿದೆ ಈಗ ಬರ್ತಾ ಇರುವಂಥ ಸಂಖ್ಯೆ? ನಮಗೆ ಸಾಮಾನ್ಯವಾಗಿ ಬರುವಂಥ OPD ಕ್ರೌಡ್ ಕಂಪೇರ್ ಮಾಡಿಕೊಂಡ್ರೆ ಕಳೆದ ಒಂದು ವಾರದಿಂದ ಈ ಹಾಸನದ ಬಗ್ಗೆ ಯಾವಾಗ ಸುದ್ದಿ ಹರಡ್ತಾ ಹೋಯಿತು ಅವಾಗಿಂದ ಒಂದು 25% ಜನ ಪೇಷಂಟು ನಮಗೆ ಜಾಸ್ತಿ ಬರ್ತಾ ಇದ್ದಾರೆ.
ಸಾಮಾನ್ಯವಾಗಿ ನಾವೊಂದು 700 ಜನ ಪೇಷಂಟ್ ನೋಡ್ತಾ ಇದ್ವು. ಈಗ ಆಲ್ಮೋಸ್ಟ್ 1000ಕ್ಕೆ ಹೆಚ್ಚು ಮೀರಿ ಜನ ಈಗ ಒ ಪಿ ಡಿಗೆ ಬರ್ತಾ ಇದ್ದಾರೆ. ಮತ್ತು ಹಾಸನ ಕಡೆಯಿಂದನೇ ಒಂದು ಯುವಕರು ಯುವತಿಯರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದರೆ ಡಾಕ್ಟರ್ ಅವರೆಲ್ಲ ಮೊದಲನೇ ಬಾರಿ ಚೆಕಪ್ನವರ ಅಥವಾ ಯಾವ ರೀತಿಯಾಗಿ? ಹೌದೌದು, ತುಂಬ ಜನ ಮೊದಲನೇ ಬಾರಿ ಚೆಕಪ್ಗೆ ಬರ್ತಾ ಇರುವಂಥವ್ರು. ಒಂದು ಯುವಕ ಯುವತಿಯರು ಒಂದು 20-30 ವಯಸ್ಸವರೇ ತುಂಬ ಜನ ಬರ್ತಾ ಇದ್ದಾರೆ. ತುಂಬ ಜನಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. 90% ಜನಕ್ಕೆ ಯಾವುದೇ ತೊಂದರೆ ಇಲ್ಲ. ಎಲ್ಲರಿಗೂ ನಾವು ಅದನ್ನು ಸಮಾಧಾನ ಹೇಳಿ ರಿಯಶ್ಯೂರ್ ಮಾಡಿ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಅಲ್ಲಿಗೆ ಜನ ಒಂದು ರೀತಿಯಾಗಿ ಗಾಬರಿ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಹೌದು, ಕರೆಕ್ಟ್. ಯಾವಾಗ ಈ ಸಣ್ಣ ವಯಸ್ಸವ್ರು ಸಾಯ್ತಾ ಸುದ್ದಿ ಬಂತು, ನನಗೂ ಇದೇ ಥರ ಕಾಯಿಲೆ ಬರ್ಬೋದಾ ಅಂತ ಅವರು ತುಂಬ ಗಾಬರಿಗೆ ಒಳಗಾಗಿದ್ದಾರೆ. ಸೊ ನಾನು ಹೇಳೋದು, ಈ ಥರ ಪ್ಯಾನಿಕ್ ಒಳಗೋ ಅವಶ್ಯಕತೆ ಇಲ್ಲ. ಮತ್ತು ಹಾಸನ ಒಂದೇ ಏನೋ ಸ್ಪೆಷಲಾಗಿ ಆಗ್ತಾಯಿಲ್ಲ ಅಂತ ನನಗನ್ಸುತ್ತೆ. ಆಲ್ ಓವರ್ ಕರ್ನಾಟಕ ನಾವು ಸ್ಟಡಿ ಮಾಡಿದ್ರೆ, ಈವನ್ ಮೈಸೂರಲ್ಲೂ ಅಷ್ಟೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಣ್ಣ ವಯಸ್ಸರು ಹೃದಯ ತಗೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಅದರಿಂದ ಪ್ಯಾನಿಕ್ ಆಗೋದು ಬೇಡ. ನೀವು ನಿಧಾನವಾಗಿ ನಿಮ್ಮ ಮನೆ ಹತ್ರ ಇರುವಂಥ ಆಸ್ಪತ್ರೆಯಲ್ಲೇ ಪ್ರಾಥಮಿಕ ತಪಾಸಣೆ ಮಾಡಿಸ್ಕೊಂಡು ಅಲ್ಲೇನೋ ಪ್ರಾಬ್ಲಮ್ ಕಂಡು ಬಂದರಷ್ಟೇ ತಾವು ಜಯದೇವ ಹಾಸ್ಪಿಟ್ಲಿಗೆ ಬನ್ನಿ. ಸೊ ನೇರವಾಗಿ ಜಯದೇವಕ್ಕೆ ಬರೋದ್ರಿಂದ ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಈಗಿರೋ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇರೋಂಥ ವೈದ್ಯರ ಸಂಖ್ಯೆಯಲ್ಲಿ ಎಲ್ಲರನ್ನೂ ಅದೇ ದಿನ ನೋಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಜನ ಎದ್ನೋ ಬಿದ್ನೋ ಅಂಥೇಳಿ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಡಾಕ್ಟರ್ಗಳು ಕೊಡ್ತಾ ಇರುವಂತಹ ಸಲಹೆ ಏನು ಅಂದರೆ, ಕಾಳಜಿ ಇರಬೇಕು, ಎಚ್ಚರಿಕೆ ಇರಬೇಕು, ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ.